ಈ ವರ್ಷ ಮತ್ತೆ ವೀರಾವೇಶದ ಮಾತುಗಳು ಕೇಳಿಬಂದು. ನಾನು ಕಳೆದ ವಾರನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟೆ. ನಾನು ಮನವಿನೂ ಕೂಡ ಮಾಡಿಕೊಂಡೆ, ಯಾರು ಮಹಿಷಾ ದಸರಾವನ್ನು ಮಾಡಬೇಕು ಅಂತ ಹೊರಟಿದ್ರಿ, ಒಂದು ವೇಳೆ ನಿಮಗೆ ಮಹಿಷಾಸುರನೇ ನಿಮಗೆ ದೇವರು ಅಂತ ನಿಮಗೆ ಅನಿಸಿದರೆ, ನಿಮ್ಮ ಮನೆಯಲ್ಲಿ ಮಹಿಷಾಸುರನ ಫೋಟೋ ಇಟ್ಕೊಂಡು ಮಹಿಷನಿಗೆ ನಿತ್ಯ ಆರಾಧನೆ ಮಾಡೋದಕ್ಕೆ ನಮ್ಮ ತಕರಾರಿಲ್ಲ. ಮಹಿಷನಿಗೆ ನೀವು ನಿನ್ನಂಥದೇ ಒಬ್ಬ ಮಗನ ಕೊಡುವಂಥ ದಿನ ಕೇಳಿಕೊಂಡ್ರೂ ನಮಗೆ ಬೇಜಾರ ಇಲ್ಲ. ಆದರೆ ತಾಯಿ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಮಹಿಷಾಸುರನ ದಸರಾ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ ಅಲ್ಲ. ತಾಯಿ ಚಾಮುಂಡಿಯ ಹೆಸರೇ ಮಹಿಷ ಮರ್ದಿನಿ ಅಂತ, ಮಹಿಷಾಸುರನ ಸಂಹಾರ ಮಾಡಿದಂಥಳು ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅಲ್ಲಿ ಬಂದು ಏನಾದರೂ ಮತ್ತೆ ಈ ಅಬದ್ಧದ ಆಚರಣೆಯನ್ನು ಮಾಡಲಿಕ್ಕೆ ಬಂತು ಅಂದರೆ ಮತ್ತೆ ನಾವು ಚಾಮುಂಡಿ ಬೆಟ್ಟ ಚಲೋ ಕಾರ್ಯಕ್ರಮವನ್ನು ನಾವು ಚಳವಳಿನ ಮಾಡ್ತೀವಿ ಅಂತ ಹೇಳಿದ್ದೆ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ, 8:30ಗೆ ಪುಷ್ಪಾರ್ಚನೆ ಮಾಡ್ತೀವಿ ಅಂತ ಮತ್ತೆ ಏನು ಪತ್ರಿಕೆಗಳಲ್ಲಿ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ, ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆಯನ್ನು ಕೂಡ ಮಾಡಿದ್ದಾರೆ. ಈ ಮಧ್ಯದಲ್ಲಿ ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ, DCP 1 ಹತ್ರನೂ ಮಾತಾಡಿದ್ದೀನಿ, ಜಿಲ್ಲಾ ಆಡಳಿತ ಜೊತೆನೂ ಮಾತಾಡಿದ್ದೀನಿ. ಅವರು ಇವತ್ತಿನಿಂದಲೇ ಜಾರಿ ಬರುವ ಹಾಗೆ 144 ಸೆಕ್ಷನ್ನ ಆಲ್ರೆಡಿ ಜಾರಿಗೆ ಮಾಡಿದ್ದಾರೆ. ನಾಳೆಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಹೋಗಿ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥ ಮಾತುಗಳನ್ನ ಆಡಲಿಕ್ಕಾಗಲಿ, ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡಲಿಕ್ಕಾಗಲಿ ನಾವು ಬಿಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಅವರು ನಮಗೆ ಭರವಸೆನ ಕೊಟ್ಟಿದ್ದಾರೆ. ಹಾಗಾಗಿ 144 ಸೆಕ್ಷನ್ನ ಅವ್ರು ಹಾಕಿರೋದನ್ನು ಗೌರವಿಸಿ ನಾವು ಚಲೋ ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡಿ ಬೆಟ್ಟ ಚಲೋ ಅಂತ ಏನು ನಾವು ಚಳವಳಿನ ಹಮ್ಮಿಕೊಳ್ಳಿಕ್ಕೆ ಹೋಗಿದ್ದು, ಹಾಗಾಗಿ ಅದನ್ನು ಜಿಲ್ಲಾ ಆಡಳಿತದ ಮೇಲೆ ವಿಶ್ವಾಸವನ್ನಿಟ್ಟು ನಾವು ಕೈ ಬಿಟ್ಟಿದ್ದೀವಿ. ಆದರೆ ನಾನು ಜಿಲ್ಲಾಡಳಿತಕ್ಕೆ, ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸೋದಿಷ್ಟೇ, ನಾಳೆ ಏನಾದ್ರೂ ಕೂಡ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂಥ ಅಲ್ಲಿ ಕೆಲಸ ನಡೀತು ಅಂದರೆ, ಯಾರಾದ್ರೂ ಮಹಿಷಾಸುರನಿಗೆ ಹೋಗಿ ಹಾರ ಹಾಕುವಂಥದ್ದು ಏನಾದರೂ ಅಬದ್ಧ ಅಲ್ಲಿ ಎಸಗಿದ್ರು ಅಂತಂದರೆ, ನಾನು ದಸರಾ ಉದ್ಘಾಟನೆ ದಿನ ಚಳುವಳಿನ ಹಮ್ಮಿಕೊಳ್ಬೇಕಾಗುತ್ತೆ. ಆವತ್ತು ನಾವು ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ಮಾಡ್ತೀವಿ. ದಯವಿಟ್ಟು ನಿಮ್ಮ ಭರವಸೆಗೆ ನಾವು ಬೆಲೆನೂ ಕೊಟ್ಟಿದ್ದೀವಿ, ನಾವು ನಿಮ್ಮ ಭರವಸೆನ ನಂಬಿದ್ದೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಚ್ಯುತಿ ಆಗದ ಹಾಗೆ ನೀವು ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಮಹಿಷಾಸುರನ ಆರಾಧನೆ ಮಾಡೋಕ್ಕೆ ಅಂತ ಹೊರಟಿರೋರ್ಲೂ ಕೂಡ ಮನವಿ ಏನಂತಂದರೆ, ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಈ ಸಂವಿಧಾನದ ಬಗ್ಗೆ ಭಾಳ ಜನ ಮಾತಾಡ್ತಾ ಇದ್ದಾರೆ. ನಾನೊಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ಸ್ನಾತಕೋತ್ತರ ಪದವಿನ ಓದಿದ್ದೀನಿ. ನಮಗೆ ಕಾನ್ಸ್ಟಿಟ್ಯೂಷನ್ ಒಂದು ಸಬ್ಜೆಕ್ಟೇ ಇದೆ. ಆದರೆ ಸಂವಿಧಾನದಲ್ಲಿ ಎಲ್ಲೂ ಕೂಡ ಇನ್ನೊಂದು ಧರ್ಮೀಯರಿಗೆ, ಅನ್ಯ ಧರ್ಮೀಯರಿಗೆ ಅಥವಾ ಯಾರನ್ನೂ, ಈಗ ನಾನು ತಾಯಿ ಚಾಮುಂಡಿಯಲ್ಲಿ ನಂಬಿಕೆ ನೆಟ್ಟಿದ್ದೀನಿ, ಅವರು ಮಹಿಷಾಸುರನಲ್ಲಿ ನಂಬಿಕೆ ನೆಟ್ಟಿದ್ದಾರೆ. ಮಹಿಷಾಸುರನನ್ನು ಆರಾಧಿಸುವವರು ತಾಯಿ ಚಾಮುಂಡಿಯ ಭಕ್ತರಿಗೆ ನೋವುಂಟು ಮಾಡೋದಕ್ಕೆ, ಅವಮಾನ ಮಾಡುವಂಥ ಮಾತುಗಳನ್ನ ಆಡೋದಕ್ಕೆ ಸಂವಿಧಾನದಲ್ಲಿ ಎಲ್ಲೂ ಅವಕಾಶ ಇಲ್ಲ. ಅನ್ಯರ ಭಾವನೆಗಳಿಗೆ